ಇವಾಗ ಏನಾಗಿದೆ ಅಂದ್ರ ಈ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಭೂ ಹಗರಣಗಳು ನಡೀತಾ ಇರ್ತವೆ. ಈಗಾಗಲೇ ಈ ಹುಳಂದ ಗ್ರಾಮದ 508 ಎಕರೆ ಸರ್ಕಾರಿ ಜಮೀನನ್ನು ಕಬಳಿಸಿದ್ರು. ಅದಲ್ಲದೆ ರಾಯಬಾಗ್ ತಾಲೂಕು ದೇವನಕಟ್ಟಿ ಗ್ರಾಮದಲ್ಲಿ 264 ಎಕರೆ ಜಮೀನನ್ನು ಕಬಳಿಸಿದ್ರು. ಅವನ್ನೆಲ್ಲ ಹೋರಾಟಗಳ ಮುಖಾಂತರ ಆ, ಕರ್ನಾಟಕ ಸರ್ಕಾರ ಅಂತ ಮರು ದಾಖಲಾಗಿದೆ. ತಮಗೆಲ್ಲ ಗೊತ್ತಿದ್ದ ವಿಷಯ. ಇದರಲ್ಲೇ ಈ ಬೆಳಗಾವಿಯಲ್ಲಿ ಹಿಂದೆಂದೂ ಕಾಣದಂತ ಒಂದು ಅತ್ಯಂತ ಭಯಂಕರ ಭೂ ಹಗರಣ ನಡೆದಿದೆ. ಅದೇನಪ್ಪಾ ಅಂದ್ರ ಸರ್ವೆ ನಂಬರ್ 1316/3 ಇದ್ರ ಕ್ಷೇತ್ರ 5 ಎಕರೆ 34 ಗುಂಟೆ ಜಮೀನನ್ನ ಪೊಲೀಸ್ ಗೋಳಿಬಾರ್ ಕಡೆ ಅಂತ ಹೇಳಿ 1924ರಿಂದಲೂ ಇದೆ. 1975ರವರೆಗೂ ಪೊಲೀಸ್ ಗೋಳಿಬಾರ್ ಇದೆ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ 75ರಲ್ಲಿ ಅದಕ್ಕ ಖಾಸಗಿ ವ್ಯಕ್ತಿಗಳ ಹೆಸರು ಮುಜಾವರ್ ಅಂತ ಹೇಳಿ ಖಾಸಗಿ ವ್ಯಕ್ತಿಗಳ ಹೆಸರು ದಾಖಲಾಗ್ತವೆ. ಮುಂದೆ ಹೋಗಿ ಅದು 16 ಹಿಸ್ಸಾಗಳನ್ನು ಮಾಡಿ ಅದನ್ನ ಯಾರ್ಯಾರು ಖರೀದಿ ತಗೊಂಡಿದ್ದಾರೆ. ಇಲ್ಲಿ ನೋಡಿದಾಗ ಏನ್ ಅನಿಸ್ತೈತೆ ಅಂದ್ರ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಇದು ಸುಮಾರು ಒಂದು 300 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಭೂ ಹಗರಣದಲ್ಲಿ ಇದಕ್ಕೆಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಸೇರಿದಾರ ಅಂತೇಳಿ ಖಚಿತವಾಗಿದೆ. ಅದಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಸಲ ಇದ್ರ ಬಗ್ಗೆ ಮನವಿಗಳನ್ನು ಕೊಟ್ಟರು, ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಆದ್ರಿಂದ ಸುಮಾರು ಒಂದು 1000 ಪುಟಗಳ ದಾಖಲೆಯನ್ನು 2 ವರ್ಷಗಳಿಂದ ಕಲೆ ಹಾಕಿದೆ. ಇದು ಸರ್ಕಾರಕ್ಕೆ ಸೇರುವಂತ ಜಮೀನ. ಪೊಲೀಸ್ ಇಲಾಖೆ ಕೂಡ ಅದನ್ನ ಕಬ್ಜಾ ತಗೊಂಡಿಲ್ಲ, ಖಾಲಿ ಇದೆ. ಅವರು ಕೂಡ ಹೆದರಿದ್ದಾರೆ ಎಲ್ಲ ರಾಜಕಾರಣಿಗಳಿಗೆ. ಈ ಬೆಳಗಾವಿ ಜಿಲ್ಲೆ ಅಧಿಕಾರಿಗಳು ರಾಜಕಾರಣಿಗಳ ಗುಲಾಮರಾಗಿದ್ದಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಆದ್ರಿಂದ ಇವತ್ತಿನ ದಿವಸ ಇಂಥ ಅಧಿಕಾರಿಗಳ ಮೇಲೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಭೂಮಾಪನ ಇಲಾಖೆ ಉಪನಿರ್ದೇಶಕರು, ಅದಲ್ಲದೆ ಪಾಲಿಕೆಯ ಆಯುಕ್ತರು, ಅದಲ್ಲದೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರೆಲ್ಲರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡ ಈ ಸರ್ಕಾರಕ್ಕೆ ಸೇರಿದ ಬೆಲೆ ಬಾಳುವ ಆಸ್ತಿಯನ್ನ ಮತ್ತೆ ಸರ್ಕಾರಕ್ಕೆ ಉಳಿಸ್ಬೇಕಂತ ಹೇಳಿ ನಿನ್ನಿನ ದಿವಸ ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೆ ಎಲ್ಲ ದಾಖಲೆಗಳ ಸಮೇತವಾಗಿ ದೂರು ಕೊಟ್ಟಿದ್ದೀನಿ. ನನಗೆ ವಿಶ್ವಾಸ ಇದೆ ಲೋಕಾಯುಕ್ತರಿಂದ ನನಗೆ ನ್ಯಾಯ ಸಿಗ್ತದೆ ಅಂತ ಹೇಳ್ಕೇರಿ. ಒಂದೇನಪ್ಪಾ ಅಂದ್ರ ಇದು ಪೊಲೀಸ್ ಇಲಾಖೆಯ ಗೋಳಿಬಾರ್ ಕಡೆ ಅಂತ ಹೇಳಿ ದಾಖಲಿದ್ರು ಸಹಿತವಾಗಿ ಇದಕ್ಕೆ ಅನೇಕ ಯಾವುದೋ ಬ್ಯಾಂಕು ಸಾಲ ಕೊಟ್ಟದ ಅಂತ ಹೇಳ್ತಾರೋ, ಅದು ಎಷ್ಟು ಮಟ್ಟಿಗೆ ಕರೆ ಐತಿ ಸುಳ್ಳು ಐತಿ ಗೊತ್ತಿಲ್ಲ. ನಂದೇನಪ್ಪಾ ನನ್ನ ಡಿಮಾಂಡ್ ಏನೈತೆ ಅಂದ್ರ ಪೊಲೀಸ್ ಗೋಳಿಬಾರ್ ಕಡೆ ಅಂತ ಹೇಳಿ 5 ಎಕರೆ 24 ಗುಂಟೆ ಏನ್ ಜಮೀನಿತ್ತು, ಪುನಃ ಜಮೀನಿಗೆ ಪೊಲೀಸ್ ಗೋಳಿಬಾರ್ ಅಂತ ಹೇಳಿ ದಾಖಲೆವರೆಗೆ ಆಗುವವರೆಗೆ ನಾನು ಕಾನೂನಾತ್ಮಕ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ. ಭೀಮಪ್ಪ ಗಡದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲ್ಗಿ.